ಎಪಿಸೋಡ್ 48 ಭೇಟಿ ಮಾಡಲು ಹೊರಟ್ರು. ಕೀರ್ತಿ ಕೇಕಿ ಜೊತೆ ಮೆಸೇಜ್ ಮಾಡಿದ ನಂತರ ಅವಳ ಮನಸ್ಸು ಯಾಕೋ ತುಂಬ ನೊಂತು. ಅದು ಯಾಕೆ ಅಂತ ಅವಳಿಗೂ ತಿಳಿಯಲೇ ಇಲ್ಲ. ಎಲ್ಲಿ ಕೇಕೆನ ಕಳ್ಕೊಂಡು ಬಿಡ್ತೀನೋ ಅನ್ನೋ ಭಯ ತುಂಬ ಕಾಡ್ತಿತ್ತು. ಆದರೂ ತಂದೆ ತಾಯಿ ಮೇಲೆ ಇಟ್ಟ ನಂಬಿಕೆ ಸುಳ್ಳು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಗಟ್ಟಿ ನಿರ್ಧಾರ ಮಾಡಿ ಅದ್ಲು ಬದಲು ನಾಟಕಕ್ಕೆ ರೆಡಿಯಾಗಿದ್ಲು. ನಂತರ ಅವಳು ನಿದ್ರೆಗೆ ಜಾರಿದ್ಲು. ಇತ್ತ ದೀಪ್ತಿ ಕಿಶೋರ್ ಹತ್ರ, ನಾನು ಡ್ರೆಸ್ ಚೇಂಜ್ ಮಾಡಬೇಕು, ನನ್ನ ಬೆಡ್ ಮೇಲೆ ಕೂಡಿಸ್ತೀರಾ ಅಂತ ಕೇಳಿದ್ಲು. ಅವನು ಅವಳನ್ನು ಬೆಡ್ ಮೇಲೆ ಕೂಡಿಸಿ ಅವಳು ವಾರ್ಡ್ರೋಬ್ ತೆಗೆದು ಅವಳಿಗೆ ಒಂದು ಡ್ರೆಸ್ ಕೊಟ್ಟು ಅವನು ಡೋರ್ ಲಾಕ್ ಮಾಡ್ಕೊಂಡು ಹೊರಟ. ಅವಳು ಡ್ರೆಸ್ ಚೇಂಜ್ ಮಾಡಿದ ನಂತರ ಪಾಪ ಆ ಕಾಲಿಗೆ ಸಿಮೆಂಟಿಂಗ್ ಹೆವಿ ಭಾರ ಎನಿಸಿ ಅವಳ ಕೈಯಲ್ಲಿ ಕಾಲಿಡೋದಕ್ಕೂ ಆಗಲೇ ಇಲ್ಲ. ನಂತರ ಹೇಗೆ ಕರೆಯೋದು ಅಂತ ಯೋಚನೆ ಮಾಡ್ತಾ ನಿಧಾನವಾಗಿ ಕಿಶೋರ್ ಸರ್ ಅಂತ ಕೂಗಿದ್ಲು. ಇವಳು ದಾರಿಗೆ ಕಾಯ್ತಿದ್ದ 1 ನಿಮಿಷಕ್ಕೆ ಅವಳ ಬಳಿ ಓಡು ಹೋದ. ಏನಾಯ್ತು ದೀಪ್ತಿ, ಕಾಲು ನೋವಾಯ್ತಾ ಅಂತ ತಾಳ್ಮೆಯಿಂದಲೇ ಮಾತನಾಡ್ದ. ಅವಳಿಗಂತೂ ನಡವಳಿಕೆ ಬಹಳ ವಿಚಿತ್ರ ಅನಿಸ್ತು. ಇಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ಮಾತನಾಡಿದ್ದು ಅವಳು ಈ 2 ವರ್ಷದಲ್ಲಿ ನೋಡೇ ಇರಲಿಲ್ಲ. ಒಂದು ಕಡೆ ನಾಚಿಕೆ, ಇನ್ನೊಂದು ಕಡೆ ಖುಷಿ, ಮತ್ತೊಂದು ಕಡೆ ಭಯ, ಎಲ್ಲನೂ ಸುತ್ತುವರೆದಿತ್ತು ಕಿಶೋರ್ ನಡವಳಿಕೆ ನೋಡಿ. ಏನೂ ಇಲ್ಲ, ಎಲ್ಲ ಆಯಿತು ಅಂತ ನಿಧಾನವಾಗಿ ಹೇಳಿದ್ಲು. ನಂತರ ಅವನು ಆಲ್ರೆಡಿ ಡ್ರೈವರ್ಗೆ ಹೇಳಿ ಫುಡ್ ತರಿಸಿದ್ದ. ಊಟ ಮಾಡೋಣವಾ ಅಂತ ಕೇಳ್ದ. ಆಯಿತು ಅಂತ ಅವಳು ಹೇಳಿ ಮೇಲೆ ನಿಧಾನವಾಗಿ ಡೋರ್ ತೆಗೆದು ಅವಳನ್ನು ಅವಳ ತೋಳುಗಳಲ್ಲಿ ಎತ್ಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಅವಳಿಗೆ ಊಟ ಹಾಕ್ಕೊಟ್ಟ. ಅವನು ಸಹ ಊಟ ಮಾಡೋದಕ್ಕೆ ಕೂತ. ನಂತರ ಹೇಳೋದು ಬೇಡವೋ ಅನ್ನೋ ಹಾಗೆ, ನೀವು ಊಟ ಮುಗಿಸ್ಕೊಂಡು ಹೊರಡಿ, ನನ್ನಿಂದ ನಿಮಗೂ ಸಹ ತೊಂದರೆ ಆಗೋದು ಬೇಡ ಕಿಶೋರ್ ಸರ್ ಅಂತ ಹೇಳಿದ್ಲು. ಒಂದು ತೀಕ್ಷ್ಣ ನೋಟ ಅಷ್ಟೆ ಅವಳ ಕಡೆ ಬೀರಿ, ನನಗೆ ತೊಂದರೆ ಆಗುತ್ತೆ ಅಂತ ನಿನಗೆ ಹೇಳಿದ್ನ ದೀಪ್ತಿ, ಫಸ್ಟ್ ನೀನು ಬೇಗ ಹುಷಾರಾಗು, ನಾಳೆ ಒಂದಿನ ಆಫೀಸಿಗೆ ಬರೋದು ಬೇಡ, ನಾನು ಸರ್ ಹತ್ರ ಮಾತಾಡಿ ನಿನಗೆ ಹೇಳ್ತೀನಿ ಅಂತ ಹೇಳ್ದ. ಅವಳು, ಸರ್ ನನಗೆ ವಾಕಿಂಗ್ ಸ್ಟಿಕ್ ಬೇಕು, ನಾಳೆ ಅದನ್ನು ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿದ್ಲು. ಯಾಕೆ ವಾಕಿಂಗ್ ಸ್ಟಿಕ್, ನಾನಿದ್ದೀನಲ್ಲ ಅಂತ ಹೇಳ್ದ. ಈಗಂತೂ ಅವಳಿಗೆ ಏನು ಹೇಳಬೇಕು ತಿಳಿದ್ದೇಲೆ ಹೋಯಿತು. ಸರ್ ಅದು ನಿಮಗೆ ಯಾಕೆ ನನ್ನಿಂದ ತೊಂದರೆ ಅಲ್ವಾ, ಎಲ್ಲ ಕೆಲಸಗಳಿಗೂ ನಿಮ್ಮನ್ನು ಅವಲಂಬಿಸ್ತಾ ಹೋದರೆ ಕಷ್ಟ ಆಗುತ್ತೆ. ಮಾತನಾಡ್ತಾ ಅವ್ರ ಊಟ ಮುಗ್ದಿತ್ತು. ನಂತರ ಅವಳನ್ನ ಎತ್ಕೊಂಡು ರೂಮಿಗೆ ತೆರಳಿ ಅವಳನ್ನು ಬೆಡ್ ಮೇಲೆ ಕೂಡಿಸಿ ಟ್ಯಾಬ್ಲೆಟ್ ತಂದುಕೊಟ್ಟ. ಎಷ್ಟು ಕಾಳಜಿ ಮಾಡ್ತೀರಾ ಕಿಶೋರ್ ಬಗ್ಗೆ ಅವಳಿಗೆ ಏನು ಹೇಳಬೇಕು ಗೊತ್ತಾಗದೇ ಹೋಗಿತ್ತು. ಸರಿ ಮಲ್ಗು, ನಾನು ಹೊರಡ್ತೀನಿ ಅಂತ ಹೇಳ್ದ. ಅವಳಿಂದ ಯಾವುದೇ ಉತ್ತರ ಬರಲೇ ಇಲ್ಲ. ಹೇಗೋ ಕಷ್ಟಪಟ್ಟು ಅವನ ಕೈ ಹಿಡಿದು ಅವನನ್ನೇ ನೋಡ್ತಾ, ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ನೀವಿಲ್ಲಿ ಉಳಿದುಕೊಳ್ಳಿ ಎಂದು ಹೇಳೇ ಬಿಟ್ಲು. ನಿನಗೆ ಯಾವುದೇ ತೊಂದರೆ ಇಲ್ವಾ ಅಂತ ಕೇಳ್ದ. ಇಲ್ಲ, ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ದ ಅವನು. ಮಧ್ಯರಾತ್ರಿ ಮತ್ತೆ ಅವಳಿಗೆ ಎಚ್ಚರವಾದಾಗ ನಿಧಾನವಾಗಿ ಗೋಡೆಯನ್ನು ಹಿಡಿದು ತೆಗೆದು ಬಾತ್ರೂಮ್ಗಳಿಗೆ ಹೊರಟಿದ್ಲು. ಅವನಿಗಂತೂ ನಿದ್ದೆ ಬಂದಿರಲಿಲ್ಲ. ಇವಳಿಗೆ ಆದರೂ ಅವಶ್ಯಕತೆ ಬರ್ಬೋದು ಅಂತ ಕಾಯ್ತಿದ್ದ. ಏನೋ ಬಿದ್ದ ಶಬ್ದಕ್ಕೆ ಅವಳ ರೂಮ್ಗೆ ಓಡಿ ಬಂದ. ಅವಳು ಕಷ್ಟಪಟ್ಟು ಹೋಗ್ತಿರೋದನ್ನು ನೋಡಿ ಅವಳನ್ನು ಹಿಡ್ಕೊಂಡು ಬಾತ್ರೂಮ್ ಕರ್ಕೊಂಡು ಹೋಗಿ ಬಂದ. ನಂತರ ಬೆಡ್ ಮೇಲೆ ಮಲಗಿಸ್ದ. ಅವಳನ್ನೇ ನೋಡ್ತಾ ಪಕ್ಕದಲ್ಲಿದ್ದ ಚೇರ್ ಮೇಲೆ ಸುಮ್ಮನೆ ಕೂತಿದ್ದ. ಇವನ್ ಪ್ರೀತಿಯ ಕಾಳಜಿಗೆ ಏನು ಮಾತಾಡಬೇಕಂತ ಅವಳಿಗೆ ತಿಳಿಲಿಲ್ಲ. ಯಾಕೋ ಟ್ಯಾಬ್ಲೆಟ್ ಮತ್ತು ಆ ಕಾಲಿನ ನೋವಿಗೆ ಅವಳು ಮತ್ತೆ ಬೇಗ ನಿದ್ರೆಗೆ ಜಾರದ್ಲು. ಕಿಶೋರ್ ಅವಳ ಮುದ್ದು ಮುಖಾನೇ ನೋಡ್ತಾ, ಅದೆಷ್ಟು ನೋವಾಗ್ತಿರ್ಬೋದು ನಿನಗೆ ಅಂತ ಅವಳ ಮುಂಗುರುಳು ತನ್ನ ನಿಧಾನವಾಗಿ ಹಿಂದೆ ಸರಿಸಿ ಅವಳ ಮುಖದ ಹತ್ರನೇ ಇವನ ಮುಖಾನ ತೆಗೆದುಕೊಂಡು ಹೋಗಿದ್ದ. ಮೊದಲ ಬಾರಿಗೆ ಇಷ್ಟು ತೀರಾ ಹತ್ತಿರದಿಂದ ಅವಳನ್ನ ನೋಡ್ತಿದ್ದ. ಅದು ಯಾಕೋ ಮನಸ್ಸು ಬೇಕಂದರೆ ಬುದ್ಧಿ ಬೇಡ ಅಂತಿತ್ತು. ಆದರೂ ಧೈರ್ಯ ಮಾಡಿ ಅವಳ ಹಣೆಗೆ ಪ್ರೀತಿಯಿಂದ ಗಾಢವಾಗಿ ಚುಂಬಿಸಿ ಬೆಡ್ಶೀಟ್ ಹೊದಿಸಿ ಆಚೆ ಬಂದ. ಮೊದಲ ಮುದ್ದು ಅವನಿಗೆ ಬಹಳ ಖುಷಿ ಕೊಡ್ತು. ಆದರೆ ಇದ್ಯಾವುದೂ ತಿಳಿಯದೆ ಅವಳು ನಿದ್ರೆ ಮಾಡ್ತಿದ್ಲು. ಮರುದಿನ ಬೆಳಿಗ್ಗೆ 6 ಗಂಟೆಗೆಲ್ಲ ಕಿರಣ್ ಕವೀಶ್ ಮನೆ ಹತ್ರ ಬಂದಿದ್ದ. ಕವೀಶ್ ಆಗ ತಾನೇ ವರ್ಕೌಟ್ಗೆ ಅಂತ ಹೋಗ್ತಿದ್ದ. ನಂತರ ಇವನನ್ನು ಅವ್ನ ಜಿಮ್ ರೂಮ್ಗೆ ಕರ್ಕೊಂಡು ಹೋಗಿ ಸ್ವಲ್ಪ ಸಮಯ ಎಲ್ಲನೂ ವಿವರಿಸಿ ಹೇಳ್ದ. ಕವಿ ಹೇಳ್ತಿರೋದೆಲ್ಲ ಕೇಳಿ ಇವನಿಗೆ ಶಾಕ್. ಕವಿ, ಯಾಕೋ ಹೀಗೆ ಮಾಡ್ತಿದ್ಯಾ, ನಾನು ನಿನಗೇನಾದರೂ ಮೋಸ ಮಾಡಿದ್ದೀನಾ, ದ್ರೋಹ ಮಾಡಿದ್ದೀನಾ,
ನಾನು ನನ್ನ ಹುಡುಗಿ ಕೀರ್ತಿ ಫ್ರೆಂಡ್ಶಿಪ್ ಮಾಡಿಕೊಂಡು ಅವಳ ಜೊತೆ ಲವ್ ಮಾಡಿ ಡುಯೆಟ್ ಆಡಬೇಕು ಅಂತ ಕನಸು ಕಾಣ್ತಾ ಇದ್ದರೆ, ನೀನು 5 ವರ್ಷದಿಂದ ಮುಖ ನೋಡದೆ ಪ್ರೀತಿಸ್ತಿರೋ ಹುಡುಗಿ ಜೊತೆ ಹೋಗಿ ನಾನೇ ಕೇಕೆ ಅಂತ ಹೇಳು ಅಂದರೆ ನಾನು ಹೇಗೋ ಹೇಳಿ, ನನಗಿದು ಯಾಕೋ ಒಪ್ತಿಲ್ಲ ಕಣೋ ಅಂತ ಬಾರದಿರೋ ಕಣ್ಣೀರನ್ನು ಬರೆಸ್ಕೊಂಡು ನಾಟಕ ಮಾಡ್ತಿದ್ದ. ಆವತ್ತು ನೀನೇ ಹೇಳಿದ್ದೆ, ನಾನು ನಿನ್ನ ಹತ್ರ ಏನಾದರೂ ಸಹಾಯ ಕೇಳಿದ್ರೆ ಮಾಡೇ ಮಾಡ್ತೀನಿ ಅಂತ, ನೆನಪಿದ್ಯಾ ಅಂತ ಕೇಳ್ದ. ಇವನು ಯಾವಾಗ ಅಂತ ತಲೆ ಕೆರ್ಕೊಳ್ತಿದ್ದ. ಕೇಳಿದಾಗ MG ರೋಡ್ ಆಫೀಸ್ನಲ್ಲಿ ನಿನ್ನ ಹತ್ರ ಕೇಳಿದ್ದೆ. ಆಗ ನೀನು ಯಾವ ಡೈಲಾಗ್ ಹೊಡೆದಿದ್ದೆ ನೆನಪಿಸ್ಕೊ. ನೀನು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ, ನಿನಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ವಾ. ಸೊ ಅವಳಿಗೆ ನನ್ನ ಹೆಸರು ಕವಿಶ್ ಅಂತ ಗೊತ್ತಿಲ್ಲ, KK ಅಂತ ಮಾತ್ರ ಗೊತ್ತು. ನೀನು ಹಾಗೆ ಐ ಆಮ್ ಕಿರಣ್ ಅಂತಾನೆ ಪರಿಚಯ ಮಾಡ್ಕೊ. ನಾನು ನಿನ್ನ ಜೊತೆ ಬಂದಿರ್ತೀನಿ, ನೀನು ಅವಳ ಜೊತೆ ಮಾತಾಡಿದ್ಮೇಲೆ ಸ್ವಲ್ಪ ಸಮಯ ಬಿಟ್ಟು ಬಂದು ನಿನ್ನ ಜೊತೆ ಜಾಯ್ನ್ ಆಗ್ತೀನಿ. ಅವಳಿಗೆ ನನ್ನ ಮೇಲೆ ಯಾವ ತರಹದ ಭಾವನೆಗಳಿದೆ ಅಂತ ತಿಳಿದ ನಂತರ ನಾನಿರೋ ಸತ್ಯ ಹೇಳಿ ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಹೇಗಿದ್ದರೂ ನಾವು ಸ್ನೇಹಿತರಾಗಿದ್ದೇವೆ. ನಾನು ಅವಳನ್ನು ಪ್ರೀತಿಸ್ತಿರೋದು ಅವಳಿಗೆ ಗೊತ್ತೇ ಇಲ್ಲ. ಇನ್ನು ಇದು ನನಗೆ ಒಂದೊಳ್ಳೆ ಅಡ್ವಾಂಟೇಜ್. ಇದೊಂದು ಸಹಾಯ ಮಾಡು ಅಂತ ಹೇಳ್ದ. ಅದು ಬೇರೆ ಅವಳು ಒಂದು ಮಾತನ್ನು ನನಗೆ ಹೇಳಿದ್ಲು, ನಾನು ಸರಳ ಜೀವನ ಇಷ್ಟಪಡ್ತೇನೆ, ನನಗೆ ಆಡಂಬರದ ಜೀವನ ಇಷ್ಟ ಇಲ್ಲ ಅಂತ. ನನ್ನ ಶ್ರೀಮಂತಿಕೆ ನೋಡಿ ಅವಳು ನನ್ನ ರಿಜೆಕ್ಟ್ ಮಾಡಿದ್ರೆ ಅದನ್ನು ಸಹಿಸೋದಕ್ಕೆ ನನಗೆ ಆಗೋದಿಲ್ಲ. ಹಾಗೆ ಅವಳು ನನ್ನ ಶ್ರೀಮಂತಿಕೆ ನೋಡಿ ನಾನು ಪ್ರೀತಿಸಿದ್ರು ಅದನ್ನು ನನ್ನ ಕೈಯಲ್ಲಿ ಸಹಿಸೋದಕ್ಕೆ ಆಗೋದಿಲ್ಲ. ನಂತರ ಇಬ್ಬರು ಕೆಲ ಸಮಯ ಮಾತನಾಡಿ ಕಿರಣ್ ಗೆಸ್ಟ್ ರೂಮ್ಗೆ ಹೋದರೆ, ಕವಿಶ್ ಅವನ ರೂಮ್ಗೆ ಫ್ರೆಶ್ ಅಪ್ ಆಗೋದಕ್ಕೆ ಹೋದ. ಈ ಕಡೆ ಕೀರ್ತಿ ಬೆಳಿಗ್ಗೆ ಎದ್ದವಳೆ ಫ್ರೆಶ್ ಅಪ್ ಆದ ನಂತರ ಕನ್ನಿಕಾ ರೂಮ್ಗೆ ಹೋಗಿ ಅವಳನ್ನು ಸಹ ಬೇಗ ರೆಡಿ ಆಗೋದಕ್ಕೆ ಹೇಳಿದ್ಲು. ಆನ್ ದ ವೇ ಹೋಗ್ತಾ ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಹೇಳಿದ್ಲು. 9 ಗಂಟೆಗೆಲ್ಲ ಇಬ್ಬರು ತಿಂಡಿ ತಿಂದು ಮನೆಯಿಂದ ಹೊರಟರು. ಅಕ್ಕ, ಸರಿಯಾಗಿ ನೆನಪಿಸ್ಕೊ, ಯಾವುದೇ ಕಾರಣಕ್ಕೂ ನಿನ್ನ ಹೆಸರು ಅವ್ರಿಗೆ ಹೇಳಿಲ್ಲ ಅಲ್ವಾ ಅಂತ ಕನ್ನಿಕಾ ಕೇಳಿದ್ಲು. ಇಲ್ಲ, KR ಅಂತ ಮಾತ್ರ ಗೊತ್ತು. ನೀನು ಕನ್ನಿಕಾ ರಾಜ್, ಅವ್ರಿಗೆ ನೀನು ಪರಿಚಯ ಮಾಡ್ಕೊ. ಸ್ವಲ್ಪ ಸಮಯ ಮಾತಾಡು, ನಾನು ದೂರದಿಂದಲೇ ನೋಡ್ತಿರ್ತೀನಿ. ಆಮೇಲೆ ಬಂದು ನಿನ್ನ ಜೊತೆ ಜಾಯ್ನ್ ಆಗ್ತೀನಿ. ಆವಾಗ ನೀನು ಅವ್ರಿಗೆ ಪರಿಚಯ ಮಾಡಿಕೊಡು. ನಾ ಹೇಳಿರೋ ಎಲ್ಲ ವಿಷಯನೂ ನಿನಗೆ ನೆನಪಿದೆ ಅಲ್ವಾ, ಹಾಗೆ ನಡ್ಕೊಳ್ಬೇಕು ಕನ್ನಿಕಾ, ಓಕೆನಾ? ಯಾವುದೇ ಮಿಸ್ಟೇಕ್ ಮಾಡಬೇಡ ಅಂತ ಕೀರ್ತಿ ಕನ್ನಿಕಾಗೆ ಹೇಳಿದ್ಲು. ಈ ಕಡೆ ಕವಿಶ್ ಮನೆಯಲ್ಲೇ ಕಿರಣ್ ಸಹ ರೆಡಿಯಾಗಿ ಇಬ್ಬರು ಮನೆಯಿಂದ ಹೊರಟರು. ಕಿಶೋರ್ ಇಲ್ದಿದ್ರೂ ಕವಿಶ್ ಬಾಡಿಗಾರ್ಡ್ಸ್ನ ಅರೇಂಜ್ ಆಲ್ರೆಡಿ ಮಾಡಿದ್ದ. ಹಾಗೆ ದೀಪ್ತಿ ಬಗ್ಗೆ 2 ದಿನ ಆಫೀಸಿಗೆ ಬರೋದಿಲ್ಲ, ನಾನು ಮಧ್ಯಾಹ್ನದ ಮೇಲೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಅನ್ನೋ ವಿಷಯನೂ ಸಹ ಕಿಶೋರ್ ಮುಟ್ಟಿಸಿದ್ದ. ಪ್ರೇಮಿಗಳ ವಿಷಯದಲ್ಲಿ ಕವಿಶ್ ಅಂತೂ ಯಾವುದನ್ನು ಹೇಳೋದೇ ಇಲ್ಲ. ಅವನು ಡನ್ ಅನ್ನೋ ಸಿಂಬಲನ್ನು ಕಳಿಸಿ ಸುಮ್ಮನೆ ಕಾರ್ ಡ್ರೈವ್ ಮಾಡ್ತಿದ್ದ. ಅವನ ಕಾರನ್ನೇ ಒಂದು ಬಾಡಿಗಾರ್ಡ್ಸ್ ಕಾರ್ ಹಿಂಬಾಲಿಸ್ತಾ ಇದ್ವು. ಕವಿಶ್ ಆ ಗಿಫ್ಟನ್ನು ಅವಳ ಜೊತೆ ತಂದಿದ್ದು ಕೊಡೋದು ಬೇಡವೋ, ನಿನ್ನೆ ತಾನೇ ಇದ್ರ ಬಗ್ಗೆ ಮಾತನಾಡಿದ್ದೇನೆ, ಹಿಂದೆ ಕೊಟ್ಟರೆ ಎಲ್ಲಿ ಏನು ತಿಳ್ಕೊಳ್ತಾರೆ ಅಂತ ಯೋಚನೆ ಮಾಡ್ದ. ಕಾರ್ ಡ್ರೈವ್ ಮಾಡ್ತಿದ್ದ. ಕಿರಣ್, ನಾನು ಹೇಳಿರೋದೆಲ್ಲ ಸರಿಯಾಗಿ ನೆನಪಿದೆ ಅಲ್ವಾ? ಹೇಳಿದ ಹಾಗೆ ನಡ್ಕೊಳ್ಬೇಕು. ಒಂದು ಸಣ್ಣ ಅನುಮಾನನೂ ಅವಳಿಗೆ ಬರಬಾರ್ದು. ಆಯಿತು ಕವಿ, ಅದೆಷ್ಟು ಸಾರಿ ಅದನ್ನೇ ಹೇಳ್ತೀಯ? ಡ್ರಾಮಾ ಮಾಡೋಕ್ಕೆ ನೀನು ನನಗೆ ಹೇಳಬೇಕಾ? ನಾನು ಡ್ರಾಮಾ ಕಿಂಗ್ ಅಂತ ಅವನೇ ಹೊಗಳ್ಕೊಂಡ. ಆನ್ ದ ವೇ ಹೋಗ್ತಾ ಅದೇ ಫ್ಲವರ್ ಶಾಪ್ ನೋಡಿ ಕಿರಣ್ ಕೈಲಿ ಕೊಡಿಸಿರೋದ್ರಿಂದ ಸ್ನೇಹದ ಸಂಕೇತದ ಎಲ್ಲೋ ರೋಸ್ ಬೊಕ್ಕೆಯನ್ನು ತೆಗೆದುಕೊಂಡ. ಕವೀಶ್ ಕೈಯಿಂದಲೇ ಕೊಡುವವನಾಗಿದ್ದರೆ ಮೋಸ್ಟ್ಲಿ ರೆಡ್ ರೋಸ್ ಬೊಕ್ಕೆಯನ್ನೇ ಕೊಡ್ತಿದ್ದ ಅನಿಸುತ್ತೆ. ಕೀರ್ತಿ ಸಹ ವೈಟ್ ಕಲರ್ ರೋಸ್ ಬೊಕ್ಕೆ ತೆಕ್ಕೊಂಡಿದ್ಲು. ವೈಟ್ ರೋಸ್ ಶಾಂತಿಯ ಸಂಕೇತ. ಅವಳು ಮೃದು ಸ್ವಭಾವದವಳು. ಅವಳು ತಕ್ಕ ಹಾಗೆ ಒಂದು ಚಾಯ್ಸ್ ಮಾಡ್ಕೊಂಡಿದ್ಲು. ಅದರಲ್ಲಿ ಬೆಟ್ಟದ ಹೂವು ಆಕ್ಸ್ಕಿಡ್ಸ್ ಮಿಕ್ಸ್ ಇದ್ವು. ನಂತರ 2 ಮುದ್ದಾದ ಗೊಂಬೆಗಳು ಅಟ್ಯಾಚ್ ಇರೋ ಯು ಆ್ಯಂಡ್ ಮೀ ಅಂತ ಬರೆದಿರೋ 2 ಪುಟ್ಟ ಗೊಂಬೆಗಳನ್ನ ಒಂದ್ರ ಮುಖ ಒಂದು ನೋಡ್ತಿರೋ ಹಾಗೆ ಇದ್ದ ಒಂದು ಗಿಫ್ಟನ್ನು ಚಾಯ್ಸ್ ಮಾಡಿದ್ಲು. ಅದನ್ನು ನೋಡಿದ್ರೆ ಸ್ನೇಹ ಎಂದಾದರೂ ತಿಳ್ಕೊಳ್ಳಿ, ಪ್ರೀತಿ ಎಂದಾದರೂ ತಿಳ್ಕೊಳ್ಳಿ, ಹಾಗಿತ್ತು ಅವಳ ಗಿಫ್ಟ್. ಒಂದು ಕಡೆ ಕವಿಶ್ ಮನದಲ್ಲಿ ಏನೋ ಗೊಂದಲ ಇದ್ದರೂ ಎಲ್ಲನೂ ಸರಿ ಮಾಡ್ತೇನೆ ಅನ್ನೋ ನಿರ್ಧಾರ. ಪಡೆದೇ ಪಡೆಯುವೆ ಎಂಬ ಗಟ್ಟಿ ಅನಿಸಿಕೆ ಮೇಲೆ ಅವಳನ್ನು ಮೀಟ್ ಮಾಡೋದಕ್ಕೆ ಹೋಗ್ತಿದ್ದ. ಈ ಕಡೆ ಕೀರ್ತಿ ಮನಸ್ಸಲ್ಲೂ ತುಂಬ ನೋವು ಗೊಂದಲವಿದ್ದರೂ ಅವನನ್ನು ಮೀಟ್ ಮಾಡಿದ ನಂತರ ಅವನ ಬಗ್ಗೆ ತಿಳಿದು ತನ್ನ ತಪ್ಪನ್ನು ತಾನು ಹೇಳಿ ಪಡೆದೇ ಪಡೀತೇನೆ ಎನ್ನೋ ಆಸೆ ಹೊರಟಿದ್ಲು. ಮುಂದಿನ ಸಂಚಿಕೆಯಲ್ಲಿ ಈ ಅದಲು ಬದಲಿನ ಆಟ ಶುರು ಸಾಗಲಿದೆ. ಕೆಲವು ದಿನಗಳವರೆಗೂ ಇವರ ಸ್ನೇಹದ ದಾರಿ 4 ಜನರ ಜೀವನ 4 ದಿಕ್ಕು ಪಾಲಾಗೋದೇ ನೋಡಬೇಕು. ಸೊ ನಿಮಗೆ ಅನಿಸುತ್ತೆ ಈ ಅದಲು ಬದಲಿನ ಆಟ
ಓಕೆನಾ ಇಲ್ಲ ಚೇಂಜ್ ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್.